ನಮ್ಮ ಕರಾವಳಿ ಭಾಗದಲ್ಲಿ ಆಗ್ತಕ್ಕಂತಹ ಅವಘಡಗಳು, ಅತಿಯಾದ ಮಳೆ, ಅತಿಯಾದ ಗುಡ್ಡ ಕುಸಿತ, ಅತಿಯಾದ ಆಗ್ತಕ್ಕಂಥದ್ದು ಜನಜೀವನ ಅಸ್ತವ್ಯಸ್ತದ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನೋಡಿ, ಪ್ರಮುಖವಾಗಿ ಬಂದು ಕರಾವಳಿಯ ಭಾಗದಲ್ಲಿ ನಮ್ಮ ವಿಶೇಷದಾಯಕವಾಗಿರತಕ್ಕಂತಹ ಪರಶುರಾಮನ ವಿಗ್ರಹವನ್ನು ಅನುಷ್ಠಾನವನ್ನು ಮಾಡಿದರು. ಆ ವಿಗ್ರಹವನ್ನು ಹೇಗೆಲ್ಲವೂ ಕೂಡ ಅದಕ್ಕೆ ಅಪಮಾನವನ್ನು ಮಾಡಿ ಪೂರ್ಣವಾಗಿ ಅದನ್ನು ಯಾವ ರೀತಿಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅದಕ್ಕೊಂದು ಮುಹೂರ್ತವನ್ನು ಕೊಡದೆ, ಯಾವುದೇ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಅದನ್ನು ವಿಗ್ರಹವನ್ನು ಛಿದ್ರ ಮಾಡಿ ಒಂದು ಕೈ, ಕಾಲು, ದೇಹ, ಅಂಗಗಳನ್ನು ವಿಭಜನೆಯನ್ನು ಮಾಡಿ ಅದನ್ನು ನೇರವಾಗಿ ಒಂದು ಮೂಟೆಯನ್ನು ಕಟ್ಟಿ ಲಾರಿಯ ಮೂಲಕವಾಗಿ ಸಾಗಿಸಿದ್ದಾರೆ. ಯಾಕಂತ ಹೇಳಿದರೆ ಇದನ್ನು ಮಾಡೋದ್ರಿಂದ ನಾನು ಕಳೆದ ಬಾರಿ ಕೆಲವೊಂದು ಟಿ ವಿ ಮಾಧ್ಯಮದಲ್ಲಿ ನೋಡಿದೆ. ಯಾಕಂದರೆ ಅದು ನೋಡಿದ್ರೆ ಬಹಳಷ್ಟು ನಮ್ಮ ಒಂದು ಭೀಕರವಾದ ಮನಸ್ಥಿತಿ. ಯಾಕಂದರೆ ಒಂದು ವಿಗ್ರಹ ಅಂತ ಹೇಳಿದರೆ ಅದಕ್ಕೆ ಆಗಿರತಕ್ಕಂಥ ಒಂದು ಗೌರವವಿರುತ್ತೆ ಮತ್ತು ದೈವದ ವಿಗ್ರಹ ಅದು ಬಹಳಷ್ಟು ಆ ಶಿಲೆಗೆ ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಶಕ್ತಿ ಇರತಕ್ಕಂಥದ್ದಿರುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ಯಾರೂ ಕೂಡ ಅಪಮಾನವನ್ನು ಮಾಡಬಾರದು. ಆದರೆ ಇದೆಲ್ಲವೂ ಘಟನೆಗಳನ್ನು ನೋಡಿದಾಗ ನಮಗೆ ಒಂದೊಂದಾಗಿ ಕರಾವಳಿಯಲ್ಲಿ ಭೀಕರವಾದ ಅವಘಡಗಳನ್ನು ನಡೀತಕ್ಕಂಥದ್ದಾಗ್ತಾ ಇದೆ. ಯಾಕಂದರೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು, ಮಳೆ ಆಗ್ತಕ್ಕಂಥದ್ದು, ಗುಡ್ಡ ಕುಸಿತ ಆಗ್ತಕ್ಕಂಥದ್ದು ಮತ್ತು ಭೀಕರವಾದ ಪ್ರವಾಹಗಳು ಆಗ್ತಕ್ಕಂಥದ್ದು, ಅದರಿಂದ ರೈತರ ಜನಸಾಮಾನ್ಯರಿಗೆಲ್ಲ ಕೂಡ ಜೀವಹಾನಿ, ಪ್ರಾಣಹಾನಿ, ನಷ್ಟ, ಭಯ ಅಂತಕ್ಕಂಥದ್ದು ಅತಿಯಾದ ಘೋರ ಘಟನೆಗಳೆಲ್ಲ ಹೋಗ್ತಕ್ಕಂಥದ್ದು ಆಗ್ತಾ ಇದೆ. ಆ ಕಾರಣದಿಂದ ಇವಾಗಲಾದರೂ ಪೂರ್ಣವಾಗಿ ಎತ್ತೆಚ್ಚಿಕೊಂಡು ಆ ಒಂದು ವಿಗ್ರಹವನ್ನು ಪುನರ್ ಅನುಷ್ಠಾನ ಮಾಡೋದು ಬಹಳಷ್ಟು ಉತ್ತಮ ಅಂತ ನಮ್ಮ ಒಂದು ವಾಡಿಕೆ ಅಂತಕ್ಕಂಥದ್ದು ಕಾಣುತ್ತೆ. ಯಾಕಂದರೆ ಕರಾವಳಿ ಭಾಗದಲ್ಲಿ ಅತಿಯಾದ ಏನು ಘನಘೋರ ಘಟನೆಗಳಾಗ್ತಾ ಇದೆ, ಇವಾಗಾದರೂ ಅದು ನಿಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ. ಯಾಕಂದರೆ ಪರಶುರಾಮ ವಿಗ್ರಹ ಅಂತ ಹೇಳಿದರೆ ಬಹಳ ಪ್ರಬಲವಾದ ಇರತಕ್ಕಂಥದ್ದು ಒಂದು ದೈವದ ವಿಗ್ರಹವಾಗಿದೆ. ಯಾಕಂದರೆ ಆತನಿಗೆ ಬಹಳ ರೋಷ, ಆವೇಶ ಇರತಕ್ಕಂತಹ ಪರಶುರಾಮನ ಮಹತ್ತರವಾಗಿರತಕ್ಕಂತಹ ಶಕ್ತಿಯ ವಿಗ್ರಹಗಳಾಗಿರುತ್ತೆ. ಅದನ್ನು ಪೂರ್ಣವಾಗಿ ಅದನ್ನು ಮತ್ತೆ ಪುನರ್ಗೊಳಿಸೋದ್ರಿಂದ ವಿಶೇಷದಾಯಕವಾಗಿ ಆ ಕರಾವಳಿ ಭಾಗದಲ್ಲಿ ಆಗ್ತಕ್ಕಂಥ ಅವಘಡ ಘಟನೆಗಳೆಲ್ಲವೂ ಕೂಡ ನಿಲ್ಲುವಂಥದ್ದಿರುತ್ತೆ. ಯಾವುದೇ ಕಾರಣಕ್ಕೂ ಈ ಒಂದು ದೈವದ ಸಂಕೇತದಲ್ಲಿ ಯಾವುದೇ ಕಾರಣಕ್ಕೂ ರಾಜಕಾರಣಿಗಳು ಇದರಲ್ಲಿ ರಾಜಕೀಯಗಳನ್ನು ಮಾಡಬಾರದು. ಯಾಕಂತ ಹೇಳಿದ್ರೆ ಯಾರೇ ಈ ಭಾಗದಲ್ಲಿ ಒಂದು ರಾಜಕೀಯಗಳನ್ನು ಮಾಡಲಿಕ್ಕೆ ಹೋಯ್ತಂತ ಹೇಳಿದ್ರೆ ಅವರ ಒಂದು ಅಧಿಕಾರಗಳಿಗೂ ಕೂಡ ತುತ್ತಾಗ್ತಕ್ಕಂಥದ್ದಾಗುತ್ತೆ. ಯಾಕಂದರೆ ಈಗ ನೋಡಿ, ಸಿದ್ದರಾಮಯ್ಯವರ ಸರ್ಕಾರ ಇರೋದರಿಂದ ಪೂರ್ಣವಾಗಿ ಈಗ ಈ ಪರಶುರಾಮ ವಿಗ್ರಹದ ಮೇಲೆ ಈ ಥರದ್ದೆಲ್ಲ ಅಪಮಾನ, ಅಪಚಾರ, ಅವಮಾನಗಳನ್ನು ನಡೀತಕ್ಕಂಥ ಘಟನೆಗಳಾಗೋದ್ರಿಂದ ನೇರವಾಗಿ ಏನಾಗ್ತದೆ, ಅವರ ರಾಜಕೀಯ ಒಂದು ವ್ಯವಸ್ಥೆಗೂ ತುತ್ತಾಗುವಂಥದ್ದು ಅವಶ್ಯಕತೆಗಳಿದೆ. ಯಾಕಂದರೆ ತೊಂದರೆಗಳಾಗ್ತಕ್ಕಂಥದ್ದು ಇದೆ. ಯಾಕಂತ ಹೇಳಿದ್ರೆ ನೇರವಾಗಿ ನಾವು ಕಾಣ್ಬೋದು ಏನಂತ ಹೇಳಿದರೆ, ಈಗ ದೈವವನ್ನು ಅಪಮಾನ ಮಾಡಿದಾಗ ಅದು ಪ್ರಕೃತಿಯಲ್ಲಿ ಸೇರ್ಪಡೆ ಆಗುತ್ತೆ. ಪ್ರಕೃತಿಯಲ್ಲಿ ಸೇರ್ಪಡೆ ಆಗಿದ್ದು ಜನಸಾಮಾನ್ಯರೆಲ್ಲರೂ ಕೂಡ ಅನುಭವಿಸ್ತಕ್ಕಂಥದ್ದಾಗುತ್ತೆ. ಆದ ಕಾರಣ ಸಿದ್ದರಾಮಯ್ಯನವರು ಈಗಲೇ ಎತ್ತೆಚ್ಚಿಕೊಂಡು ಅದಕ್ಕೆ ಏನು ಬೇಕಾಗಿರುವಂಥ ಪುನರ್ ಅನುಷ್ಠಾನವನ್ನು ಮಾಡಬೇಕಾಗುತ್ತೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಘಟನೆಗಳನ್ನು ಆಗಲಿಕ್ಕೆ ಇನ್ನೂ ಮುಂತಾದ ಘಟನೆಗಳನ್ನು ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು. ಯಾಕಂದರೆ ಹೀಗೇ ಬಿಟ್ಟರೆ ಬಹಳ ಪ್ರಕೃತಿ ಇನ್ನಷ್ಟು ವಿಕೋಪಕ್ಕೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಆದ ಕಾರಣ ಇದು ಸರ್ಕಾರದ ಮೇಲೂ ಕೂಡ ದೃಷ್ಟಿ ಬೀಳುತ್ತೆ. ಅವರ ಒಂದು ಇರತಕ್ಕಂಥ ಆಡಳಿತವಾಗಿರತಕ್ಕಂತಹ ಸರ್ಕಾರದ ಮೇಲೂ ಪರಿಣಾಮ ಆಗ್ತಕ್ಕಂಥದ್ದು ಮತ್ತು ಅವ್ರಿಗೂ ಕೂಡ ಕುತ್ತು ಬರ್ತಕ್ಕಂಥದ್ದಾಗುತ್ತೆ. ಆ ಕಾರಣದಿಂದ ನೀವು ಈಗಲೇ ಇದಕ್ಕೆ ಈ ಒಂದು ಆಗಿರುವಂತಹ ಅನುಷ್ಠಾನವನ್ನು ನೀವು ಮತ್ತೊಮ್ಮೆ ಪುನರ್ ಅನುಷ್ಠಾನ ವಿಗ್ರಹವನ್ನು ಮಾಡೋದ್ರಿಂದ ಸಾಕಷ್ಟು ಒಂದು ದೈವದ ಶಕ್ತಿ ಅನುಗ್ರಹ ಈ ರಾಜ್ಯಕ್ಕೆ ಸಿಗಲಿಕ್ಕಿದೆ. ಹಾಗೆ ಈ ರಾಜ್ಯಕ್ಕೆ ಅನುಗ್ರಹ ಆಯ್ತಂತ ಇಡೀ ದೇಶಕ್ಕೆ ಅನುಗ್ರಹ ಆಗುವಂಥದ್ದಿದೆ. ಆದ ಕಾರಣ ಇನ್ನಷ್ಟು ಜನಸಾಮಾನ್ಯರಿಗೆ, ನೆರೆಹೊರೆಗಳಿಗೆ ತುತ್ತಾಗಿರುವಂಥದ್ದು ಸಾಕು. ಇನ್ನು ಮುಂದೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಅನುಕೂಲಗಳಾಗಲಿ ಅಂತ ಹೇಳಿ ಈ ಒಂದು ಅನುಷ್ಠಾನವನ್ನು ನೀವು ಆದಷ್ಟು ವೇಗದಲ್ಲಿ ಮಾಡಬೇಕಾಗುತ್ತೆ. ಇಲ್ಲವಾದರೆ ಹೀಗೆ ಇದನ್ನು ಬಿಡ್ತಾ ಹೋದರೆ ಇನ್ನಷ್ಟು ಯಾರ್ಯಾರಿಗೆ ಇನ್ನೇನು ಅವಘಡಗಳಾಗ್ತಕ್ಕಂಥದ್ದು, ಇನ್ನೂ ರಾಜ್ಯಕ್ಕೆ ಇನ್ನೇನು ಅವಘಡ ಆಗ್ತಕ್ಕಂಥದ್ದು ಭೀಕರವಾದ ನೋಡಬಹುದು. ಮಳೆ ನೋಡಬಹುದು, ಹಾಗೆ ಗುಡ್ಡ ಕುಸಿತ ನೋಡಬಹುದು. ಈ ಕರಾವಳಿ ಭಾಗ, ಈ ಕೇರಳ ಆಗಿರ್ಬೋದು, ಮತ್ತು ಈ ಕರಾವಳಿ ಭಾಗದಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಅತ್ಯಂತವಾಗಿರ್ತಕ್ಕಂತಹ ಘಟನೆಗಳನ್ನು ನಾವು ನೋಡ್ತಕ್ಕಂಥದ್ದಾಗುತ್ತೇವೆ. ಆದ ಕಾರಣಕ್ಕೋಸ್ಕರ ದಯವಿಟ್ಟು ಗಮನವಿಟ್ಟು ಈ ಒಂದು ಯಾರ್ಯಾರು ಈ ಒಂದು ರಾಜಕಾರಣಿಗಳಾಗಿರಲಿ ಮತ್ತು ಅಧಿಕಾರದವರಾಗಿರಲಿ ಮತ್ತು ಅಲ್ಲಿರ್ತಕ್ಕಂತಹ ಯಾವುದೇ ಈ ಕೆಲಸ ಭಾಗದಲ್ಲಿ ಮಾಡ್ತಕ್ಕಂಥದ್ದಾಗಿರಲಿ ಅತಿ ಹೆಚ್ಚಾಗಿ ಅಧಿಕಾರಿಗಳು ಇದರ ಬಗ್ಗೆ ಗಮನವನ್ನು ಇಟ್ಟು ಬೇಗನೆ ಪುನರುಷ್ಠಾನ ಮಾಡುವುದರಿಂದ
ಸಾಕಷ್ಟು ರಾಜ್ಯಕ್ಕೆ ಹಿತವಾಗ್ತಕ್ಕಂಥದ್ದಿದೆ, ಬಹಳಷ್ಟು ಒಳ್ಳೆಯದಾಗ್ತಕ್ಕಂಥದ್ದಿದೆ. ಆ ಕಾರಣದಿಂದ ಈ ಸಂಚಿಕೆಯಲ್ಲಿ ನಾನು ತಿಳಿಸ್ತಾ ಇದ್ದೇನೆ.